ಪ್ರೇಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಗೆ ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ಸಲುವಾಗಿ ಈ ವಾಕ್ಯ ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರನನ್ನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡಿಬಿಟ್ಟು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಪ್ರಿಯಲ್ಲಿ ಯೇಸು ಕ್ರಿಸ್ತ ಪರ್ವತ ಪ್ರಸಂಗದಲ್ಲಿ ಮಾಡಿದ ಅತಿ ಶ್ರೇಷ್ಠ ಪ್ರಸಂಗದಲ್ಲಿ ಅದನ್ನು ಶಿಷ್ಯರಿಗೂ ಮತ್ತು ಅದನ್ನೇ ದುಃಖ ಪಡುವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಇಲ್ಲಿ ದುಃಖ ಪಡುವುದರಿಂದ ಅರ್ಥ ಏನು? ಅಂದರೆ ನಮ್ಮ ಪಾಪಕ್ಕೆ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರನ್ನು ದೇವರು ಎಲ್ಲ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾನೆ. ಅವರಿಗೆ ನಿಜವಾದ ಸಮಾಧಾನ ಸಿಗುವುದು ಅರ್ಥ. ಅದೇ ಆತ್ಮದಲ್ಲಿ ಪಶ್ಚಾತ್ತಾಪ ಪಡುವುದು ಅಥವಾ ದುಃಖ ಪಡುವುದು ಇದರ ಅರ್ಥ ಯಾವ ರೀತಿ ದುಃಖ ಪಡಬೇಕೆಂಬುದಾಗಿ, ಅದು ನಮಗೆ ಏನು ಆಶೀರ್ವಿಸುತ್ತೆ ಎಂಬುದಾಗಿ ಕೆಲವೊಂದು ಸಂಗತಿ ನೋಡಪ್ರೆ. ಮೊದಲನೇ ಸಂಗತಿ ಆಗಿದೆ, ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾರೋ ಅವರಿಗೆ ನಿತ್ಯ ಜೀವವು ಅಥವಾ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯರಾಗುತ್ತಾರೆ. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 37ರಿಂದ 42ನೇ ವಾಕ್ಯ ತನಕ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗುಂಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸೌದ ಅನ್ನತಿಯಲ್ಲಿಯೂ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ನಾವು ನೋಡ್ತೀವಿ ಅಪೊಸ್ತಲ ಪೇತ್ರನು ಆ ಪಂಚತಂತ್ರದಲ್ಲಿ ಆತನು ಪ್ರಸಂಗ ಮಾಡಿದಾಗ ಆ ಜನರು ಕೇಳಿಕೊಂಡು ಹಾಗಾದರೆ ರಕ್ಷಣೆ ಬಗ್ಗೆ ನಾವು ಏನು ಮಾಡಬೇಕು? ಹಾಗಾದರೆ ಇವತ್ತು ಪ್ರೇರೆ ಈ ಸಂದೇಶ ಕೇಳುವರು ಮೊತ್ತನೇ ಆಶೀರ್ವಾದವಾಗಿದೆ. ಈ ಲೋಕ ಬಿಟ್ಟು ಹೋದಂಥ ಪ್ರತಿಯೊಬ್ಬರಿಗೆ, ಲೋಕದ ಪ್ರತಿಯೊಂದು ಮನುಷ್ಯರಿಗೆ ಒಂದಿನ ಈ ಲೋಕ ಬಿಟ್ಟು ಹೋಗಲಿಕ್ಕೆ ಉಂಟು. ಪ್ರತಿಯೊಬ್ಬರಿಗೆ ಒಂದು ಮರಣ ಎಂಬುದುಂಟು. ಈ ಮರಣದ ನಂತರ ಪ್ರಿಯರೇ ನೀವು ಎಲ್ಲಿಗೆ ಹೋಗ್ತೀರಿ ಅದರ ಬಗ್ಗೆ ಜೀವನ ಇರುವಾಗಲೇ ನೀವು ತಿಳಿದುಕೊಳ್ಳಬೇಕು ಪರಲೋಕ ಮತ್ತು ನರಕದ ಬಗ್ಗೆ. ಇಲ್ಲಿ ಈ ಪೇತ್ರನಲ್ಲಿ ಪ್ರಸಂಗ ಮಾಡುವಾಗ ಆ ಜನರಿಗೆ ಆ ಪ್ರಸಂಗ ಅವರಲ್ಲಿ ಮಾತಾಡಿಕೊಂಡು ಅವರು ಕೇಳಿಕೊಂಡು ನಾವು ರಕ್ಷಣೆ ಎಂದರೆ ಆ ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆ ಏನು ಮಾಡಬೇಕು ಎಂದು ಕೇಳುವಾಗ ಪೇತ್ರ ಹೇಳ್ತಾನೆ, ನಿಮ್ಮ ಪಾಪದ ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರಿಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೆ ಪವಿತ್ರ ದಾನ ಹೊಂದುವಿರಿ. ಅರ್ಥವಾಗಿದೆ. ದುಃಖ ಪಡಬೇಕು. ಯೇಸು ಕ್ರಿಸ್ತನೇ ದುಃಖ ಪಡುವುದಂದರೆ ನೀವು ಒಪ್ಪಿಕೊಳ್ಳಬೇಕು, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಹಾಗಾದರೆ ರಕ್ತವಿಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ಪಾಪ ಪರಿಹಾರ ಆಗಬೇಕಾದ್ರೆ ಅದಕ್ಕೆ ರಕ್ತ ಬೇಕು. ಆ ರಕ್ತ ಯೇಸು ಕ್ರಿಸ್ತ ಒಬ್ಬನೇ ಕಲ್ವರಿ ಕ್ರೂಜಲ್ಲಿ ಪ್ರತಿಯೊಬ್ಬ ಮನುಷ್ಯ ಪಾಪಗಳು ರಕ್ತ ಕೊಟ್ಟಿದ್ದಾನೆ. ಅದು ಜೀವದ ಇದ್ದಾನೆ. ಅದು ಪರಲೋಕದಲ್ಲಿ ತಂದೆ ಬಳಿಕೊಂಡು ಅದು ಇವತ್ತು ಪ್ರಾರ್ಥನೆ ಮಾಡ್ತಿದ್ದಾನೆ. ಈ ಸುವಾರ್ತೆಯನ್ನು ನಂಬಿಕೊಂಡು ಅದು ನೀವು ಪಾಪಿ ಎಂಬುದಾಗಿ ನೀವು ಪಶ್ಚಾತ್ತಾಪ ಪಡುವುದಾದರೆ ಮತ್ತು ನೀವು ನಿಮ್ಮಲ್ಲಿ ದೀಕ್ಷಾಂತಗೊಳ್ಳುವುದಾದರೆ ಆಗ ಪವಿತ್ರಾತ್ಮನು ದಾನ ಹೊಂದಿಕೊಳ್ಳುತ್ತೀರಿ. ಪವಿತ್ರಾತ್ಮ ಆತ್ಮದಲ್ಲಿ ಮುದ್ರೆ ಹಾಕ್ತಾನೆ ಮತ್ತು ನಿತ್ಯ ಜೀವವನ್ನು ಆ ನಿರೀಕ್ಷೆ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಇಲ್ಲಿ ಪೇತ್ರ ಹೇಳ್ತಾನೆ. ಆದರೆ ಯೇಸು ಕ್ರಿಸ್ತನು ತನ್ನ ಜನರಿಗೆ ಹೇಳ್ತಾನೆ, ನಿಮಗೆ ಆ ನಿತ್ಯ ಜೀವ ಸಿಗಬೇಕಾ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು, ಒಪ್ಪಿಕೊಳ್ಳಬೇಕು. ನೀವು ಪಾಪಿಗಳು ಎಂಬುದಾಗಿ ಯೇಸು ಕ್ರಿಸ್ತನ ನಿಮ್ಮ ಕರ್ತನ ಅಂಗೀಕಾರ ಮಾಡಬೇಕು. ನೀರು ಮುಳಿ ದೀಕ್ಷೆ ಅಂದುಕೊಳ್ಳಬೇಕು. ಮಸ್ಟ್ ಅಲ್ಲದೆ ಪ್ರತಿ ಆದಿತ್ಯವಾರ
ಅಪೊಸ್ತಲರ ಬೋಧನೆ, ಸಭಾಪಾಲಕರ ಬೋಧನೆ ಕೇಳಿದಲ್ಲಿಯೂ ರೊಟ್ಟಿ ಮತ್ತು ಪ್ರಾರ್ಥನೆ ಈ ರೀತಿ ನಂಬಿಕೆ ದೃಢವಾಗಿ ನಿಲ್ಲುವುದರ ಕಡೆ ತನಕ ಪ್ರೇ ಆ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ಪ್ರೇ ಈ ರೀತಿ ಯಾರು ಪಾಪಕ್ಕೆ ಪಶ್ಚಾತ್ತಾಪಡ್ತಾರೋ ಅವರಿಗೆ ದೇವರ ಆಶೀರ್ವಾದ ಮಾಡ್ತಾನೆ, ಅವರಿಗೆ ಸಮಾಧಾನ ಸಿಗ್ತದೆ ಎಂದು ತಿಳಿಸ್ಕೊಳ್ತಾನೆ. ಅದನ್ನು 2ನೇ ಸಂಘ ನೋಡಿದರೆ ಯಾರು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾರೋ ಅವರು ಪರಿಪೂರ್ಣವಾದ ಸಮಾಧಾನವನ್ನು ಹೊಂದಿಕೊಳ್ಳುತ್ತಾರೆ. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಲಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳನ್ನು ಒದಗಿ ಆತನು ನಿಮಗೆ ಕ್ರಿಸ್ತನಾದ ಯೇಸುವನ್ನು ಕಲಿಸಿಕೊಡುವನು. ಅಪೊಸ್ತಲರು ಹೇಳ್ತಾರೆ, ನಿಮ್ಮ ಪಾಪಗಳು ಅಲಿಸಿ ಬಿಡೋನು, ಪಶ್ಚಾತ್ತಾಪ ಪಡಬೇಕು. ಪ್ರೇ ನೀವು ಪಾಪಿ ಒಂದು ಒಪ್ಪಿಕೊಳ್ಳಬೇಕು. ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ಇನ್ನು ಆ ಪಾಪ ಜೀವಿತ ಬಿಟ್ಟು ಬಿಟ್ಟು ನಿರ್ಧಾರ ತೆಗೆದುಕೊಳ್ಳಬೇಕು. ಆವಾಗ ಪ್ರೇರೆ ದೇವರು ನಿಮ್ಮ ಮನಸ್ಸಿಗೆ ಇರುವ ಎಲ್ಲ ನಿರಾಶೆ, ಜಿಗುಪ್ಸೆ, ಚಿಂತೆ, ಅಸಮಾಧಾನದ ಪರಿಪೂರ್ಣ ಬಿಡಿಕೊಂಡು ಆ ಒಂದು ಎಲ್ಲ ಗರಿಗೆ ಕರ್ತನ ಸಮಾಧಾನ ಹೊಂದಿಕೊಳ್ಳುತ್ತೀರಿ ಮತ್ತು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ. ಯಾಕಂದರೆ ಆಶೀರ್ವಾದ ಪ್ರಿಯ ಸಿಗಬೇಕಾದರೆ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಯಾಕಂದರೆ ಪ್ರತಿಯೊಂದು ಕಷ್ಟಗಳು ಬರಬೇಕಾದ್ರೆ ಅದಕ್ಕೆ ಒಂದು ರೀಸನ್, ಯಾರ್ಯಾರು ಪಾಪ ಮಾಡುತ್ತಾರೋ ಆ ಪಾಪದ ಪ್ರತಿಫಲವಾಗಿ ಪ್ರಿಯ ಶಿಕ್ಷೆಗಳು, ಕಷ್ಟಗಳು, ರೋಗಗಳು ಬರ್ತವೆ. ಯಾವಾಗ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀರೋ ಆಗ ದೇವರು ನಿಮ್ಮ ಕಷ್ಟದಿಂದ ಬಿಡುಗಡೆ ಕೊಡ್ತಾನೆ, ನಿಮಗೆ ಸಮಾಧಾನ ಸಿಗ್ತದೆ. ಅದಕ್ಕೆ ಬರೀ ಪಾಪಕ್ಕೆ ಪಶ್ಚಾತ್ತಾಪ ಪಡುವರು ಎಲ್ಲ ರೀತಿಯಲ್ಲಿ ಸಮಾಧಾನ ಹೊಂದ್ತಾರೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡುವ ಪ್ರೇ ಮತ್ತೊಂದು ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ, ಏಳೇ ಕಷ್ಟಪಡುವವರೇ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಇವತ್ತು ಪರಿ ಅನೇಕರು ಸಂದರ್ಭ ಅನೇಕರು ನಿಮ್ಮ ಮನಸ್ಸಿನ ಕಷ್ಟ, ಸಮಸ್ಯೆ, ನಿರಾಶೆ, ಜಿಗುಪ್ಸೆ, ಸಾಲ, ರೋಗ ಬಾಧೆ ಎಲ್ಲದಿಂದ ಬಿಡುಗಡೆ ಆಗಬೇಕಾ? ನಿಮ್ಮ ಪಾಪಕ್ಕೆ ನೀವು ಮೊದಲು ಪಶ್ಚಾತ್ತಾಪ ಪಡಬೇಕು. ನಿಮಗೆ ಗೊತ್ತಾಗಬೇಕು ನಿಮ್ಮ ಪಾಪ ನಿಮಿತ್ತ, ನಿಮ್ಮ ಅವಿಧಿ ನಿಮಿತ್ತ ಈ ಕಷ್ಟ ಬಂದುವೆ. ಅದಕ್ಕೆ ದೇವರ ಹತ್ರ ದೇವನನ್ನು ಪರೀಕ್ಷಿಸು, ನನ್ನನ್ನು ಶೋಧಿಸುವುದಾಗಿ ದೇವರ ಮುಂದೆ ಶೋಧಿಸಿಕೊಂಡು ಪಶ್ಚಾತ್ತಾಪ ಪಡಬೇಕು. ಪ್ರೇ ಯಾವಾಗ ನಾವು ಪಶ್ಚಾತ್ತಾಪ ಪಡುತ್ತೀರೋ ಪ್ರೇ ಮತ್ತು ನಿಮ್ಮ ಪಾಪವನ್ನು ಬಿಟ್ಟು ಬಿಡುತ್ತೀರೋ ಆವಾಗ ಯೇಸು ಕ್ರಿಸ್ತನು ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಸಮಾಧಾನ, ವಿಶ್ರಾಂತಿ, ಬಿಡುಗಡೆ ಅದನ್ನು ಕೊಡುವನಾಗಿದ್ದಾನೆ. ಮತ್ತು ಹೇಳ್ತಾನೆ 29ನೇ ವಾಕ್ಯದಲ್ಲಿ, ನಾನು ಸಾತ್ವಿಕನು ದೀನ ಮನಸ್ಸನ್ನು ಉಳ್ಳವನು ಆಗಿದ್ದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಇಲ್ಲಿ ಯೇಸು ಕ್ರಿಸ್ತನೇ ನಿಮಗೆ ಆ ಒಂದು ಪರಿಪೂರ್ಣ ವಿಶ್ರಾಂತಿ, ಎಲ್ಲ ಕಷ್ಟನ ಬಿಡುಗಡೆ ಸಿಗಬೇಕಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನೇ ಕಲಿತುಕೊಳ್ಳಿರಿ. ಯೇಸು ಕ್ರಿಸ್ತನು ಕೊಡುವ ನೊಗ ಎಂದರೆ ಆತನ ಆಜ್ಞೆಗಳು. ಪ್ರೇ ಯಾವಾಗ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೀರೋ, ಪಾಪದಿಂದ ಬಿಟ್ಟು ಬಿಡುತ್ತೀರೋ ಮತ್ತು ಆತನ ಆಜ್ಞೆ ಕೇಳಿಕೊಂಡು ನಡೀತೀರೋ ಆವಾಗ ಮಾತ್ರ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿಯಿಂದ, ಎಲ್ಲ ಕಷ್ಟದಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ಶಾಪದಿಂದ ಬಿಡುಗಡೆ, ವಿಶ್ರಾಂತಿ ಸಿಗ್ತದೆ ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತು ಹೇಳ್ತಾನೆ, ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆ ಹಗುರವಾದುದೊಂದನು. ಅಂದರೆ ಯೇಸು ಕ್ರಿಸ್ತನು ಕೊಡುವ ನೊಗ ಆತನ ಆಜ್ಞೆಗಳು ಹಗುರವಾಗಿದೆ. ಪ್ರೇ ಆದರೆ ಸೈತನ ಕೊಡುವ ನೊಗ ಕಷ್ಟ, ಬಾಧೆಗಳು. ಅದಕ್ಕೆ ಆ ಸೈತನು ನಿಮ್ಮ ಮೇಲಿಟ್ಟ ಭಾರವಾದ ನೊಗ ಮುರಿದು ಹೋಗಬೇಕಾ? ನಿಮ್ಮ ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿ, ಸಮಾಧಾನ ಬೇಕಾ? ಒಂದೇ ಕಂಡೀಷನ್, ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು, ದೇವರ ಬಗ್ಗೆ ವಿಧೇಯರಾಗಬೇಕು. ಆಗ ಮಾತ್ರ ಪ್ರೇ ಎಲ್ಲ ರೀತಿ ನಿಮ್ಮ ಮನಸ್ಸಿಗೆ ಬಿಡುಗಡೆ, ಸಂತೋಷ, ಸಮಾಧಾನ, ವಿಶ್ರಾಂತಿ ಸಿಗ್ತದೆ ಎಂಬುದರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ. ಇನ್ನು ಒಂದು ನಾವು ವಾಕ್ಯ ನೋಡೋಪ್ರೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಇಲ್ಲಿ ಸೊಲೊಮೋನ ಹೇಳ್ತಾನೆ, ನಿಮ್ಮ ದೋಷಗಳನ್ನು ಮುಚ್ಚಿಕೊಂಡರೆ ಎಂದಿಗೂ ಶುಭ ಬರುವುದಿಲ್ಲ, ಸಮಾಧಾನ ಸಿಗುತ್ತೆ. ಅನೇಕರು ಸಮಾಧಾನವಿಲ್ಲ. ಕಾರಣ ಎಷ್ಟು ನೀವು ಪಾಪವನ್ನು ಮುಚ್ಚಿಕೊಳ್ಳುತ್ತೀರೋ, ಪಾಪಕ್ಕೆ ಪಶ್ಚಾತ್ತಾಪ ನಿಮ್ಮ ಮನಸ್ಸಿಗೆ ಪರಿಪೂರ್ಣ ಸಮಾಧಾನ ಸಿಗುವುದಿಲ್ಲ. ಅದು ಯಾವಾಗ ನಿಮ್ಮ ಒಪ್ಪಿಕೊಳ್ಳುತ್ತೀರೋ, ಹೌದು ನಾನು ಪಾಪ ಮಾಡಿದ್ದೇನೆ ದೇವ, ನಾನು ಶ್ರಮಿಸು ಮತ್ತು ಈ ಪಾಪವಾದ ಸ್ವಭಾವವನ್ನು, ಪಾಪಗಳನ್ನು ಬಿಟ್ಟು ಬಿಡುದು, ಆವಾಗ ಮತ್ತು ದೇವರ ಕರುಣೆ, ದೇವರ ಸಮಾಧಾನ, ದೇವರ ಸಂತೋಷ, ಆಶೀರ್ವಾದ ಸಿಗ್ತದೆ ಎಂದು ಸೊಲೊಮೋನ ಹೇಳ್ತಾನೆ. ಇನ್ನೊಂದು ವಾಗ್ದಾನ ನೋಡಿದರೆ ಐಸಾಯ 26 ಅದರಲ್ಲಿ 3ನೇ ವಾಕ್ಯ, ಸ್ಥಿರಚಿತ್ತನನ್ನು ಶಾಂತಿ ನೆಲೆಸಿ ಕಾಯುವಿ, ಅವನಲ್ಲಿ ಭರವಸೆ ಇದೆ. ಈ ರೀತಿ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೀರೋ, ದೇವರ ವಾಕ್ಯ ವಿಧೇಯರಾಗುತ್ತೀರೋ, ಆಗ ದೇವರು ಹೇಳ್ತಾನೆ ಅಂಥ ಮನಸ್ಸನ್ನು ದೇವರು ಶಾಂತಿ ನೆಲೆಗೊಳಿಸಿ ಕಾಯುತ್ತಾನೆ. ಅವರಿಗೆ ದೇವರನ್ನು ಭರವಸೆ. ಇದು ಯೇಸು ಕ್ರಿಸ್ತ ಕೊಡುವ ಸಮಾಧಾನ. ಈ ಸಮಾಧಾನ ಹೊಂದಿಕೊಳ್ಳುವಾಗ ಯಾವ ಚಿಂತೆ, ಯಾವ ಬೇಸರ, ಯಾವ ನಿರಾಶೆ, ಯಾವ ಜಿಗುಪ್ಸೆ, ಯಾವ ಭಯ, ಯಾವ ರೋಗವು ನಿಮ್ಮನ್ನು ಪೀಡಿಸಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಸಮಾಧಾನ ಸಿಗಬೇಕಾ?
ಒಂದೇ ಕಂಡೀಷನ್, ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪದ ಜೀವಿತ, ಪಾಪದ ಕಡೆ ಬಿಟ್ಟು ಬಿಡಬೇಕು. ಆಗ ಯೇಸು ಕ್ರಿಸ್ತನಿಗೆ ಸ್ಥಿರಚಿತ್ತ ಕೊಡುತ್ತಾನೆ. ಆ ಸ್ಥಿರಚಿತ್ತವನ್ನು ಅದನ್ನು ಶಾಂತಿಯಲ್ಲಿ ಅವರ ಮನಸ್ಸನ್ನು, ಅವರ ಕುಟುಂಬವನ್ನು ಕಾಯುತ್ತಾನೆ. ಯಾಕಂದರೆ ಅವರು ನಿನ್ನಲ್ಲಿ ಭರವಸೆ ನಿಮ್ಮದಲ್ಲಿ ಇಲ್ಲಿ ದೇವರು ಹೇಳ್ತಾನೆ. ಇನ್ನೊಂದು ವಾಗ್ದಾನ ಐಜಾಯ 48 ಅದರಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ನಿನ್ನನ್ನು ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಅದರಿಂದ ಬಾಕ ನೋಡಿ, ನೀನು ನಿನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಇವತ್ತು ನೀವು ಯಾಕೆ ಪಶ್ಚಾತ್ತಾಪ ಪಡಬೇಕು? ನಿಮಗೆ ಗೊತ್ತಾಗಬೇಕು ಪ್ರಿಯರೇ, ದೇವರು ಪಕ್ಷಪಾತಿಯಲ್ಲ, ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಅಪೊಸ್ತಲ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾರ್ಯಾರು ದೇವರ ವಾಕ್ಯಕ್ಕೆ ಅವಿಧೇಯರಾಗುತ್ತಾರೋ ಅವರ ಮೇಲೆ ದೇವರ ಕೋಪ ಬರುತ್ತದೆ. ಇಲ್ಲಿ ನಾವು ಐಜಬದೆ ದೇವರ ಆಜ್ಞೆಗೆ ಅವಿಧೇಯರಾಗುವುದರಲ್ಲಿ ಮಾತ್ರವೇ ನಿಮಗೆ ಕಷ್ಟ, ದುಃಖ, ಸಮಸ್ಯೆ, ನಿರಾಸೆ ಬರ್ತದೆ. ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಬೇಕಾ, ವಿಶ್ರಾಂತಿ ಬೇಕಾ, ಈ ಲೋಕದ ಧನ್ಯರ ಬೇಕಾ? ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪಿಯನ್ನು ಒಪ್ಪಿಕೊಳ್ಳಬೇಕು, ಪಾಪದ ಸ್ವಭಾವವನ್ನು ಬಿಟ್ಟುಕೊಂಡು ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದರಿಂದ 48ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ, ನೀನು ನನ್ನ ಆಜ್ಞೆಯನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿದೆ. ದೇವರ ಆಜ್ಞೆ ಕೇಳಿಕೊಂಡು ವಿಧೇಯರಾಗುವುದರೆ ನಿಮಗೆ ಚೆನ್ನಾಗಿತ್ತು. ಏನು ಚೆನ್ನಾಗಿದೆ? ನಿನ್ನ ಸುಖವು ದೊಡ್ಡ ನದಿಯೇ. ನಿಮಗೆ ಸುಖ ಅಂದರೆ ದೇವರು ವಾಗ್ದಾನ ಎಲ್ಲ ಸುಖ, ಸಂತೋಷ, ಆಶೀರ್ವಾದ ನಿಮಗೆ ನದಿಯಂತೆಯೂ, ನಿಮ್ಮ ಸೇಮ ಒಳ್ಳೆಯ ಆರೋಗ್ಯ ನಿಮಗೆ ಅಲೆಗಳು. ಈ ರೀತಿ ಈ ಲೋಕದಲ್ಲಿ ಜೀವಿಸುವಾಗ ಸುಖ ಬೇಕು, ಸಂತೋಷ ಬೇಕು, ಸಮಾಧಾನ ಬೇಕು, ಆರೋಗ್ಯ ಇದರಲ್ಲಿ ಸಿಗಬೇಕು. ಒಂದೇ ಪ್ರೇರೇಪಿಸುತ್ತಾನೆ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪದ ಜೀವಿತವನ್ನು ಬಿಟ್ಟು ಬಿಡಬೇಕು, ಪಾಪನ ಅಗೆ ಮಾಡಬೇಕು ಮತ್ತು ದೇವರ ವಾಕ್ಯ ವಿಧೇಯರಾಗಿದ್ದಾರೆ ಅವರು ಧನ್ಯರು. ಅವರಿಗೆ ದೇವರು ಎಲ್ಲ ರೀತಿಯಲ್ಲಿ ಅವರಿಗೆ ಸಮಾಧಾನ ಕೊಟ್ಟು ಅವರ ಮನಸ್ಸನ್ನು ಕಾಪಾಡ್ತಾರೆ ಎಂಬುದೇ ಇದರ ಅರ್ಥವಾಗಿದೆ ಪ್ರಿಯರೇ. ಈಗ 3ನೇ ಸಲ ನೋಡ್ತೇವೆ. ಹಾಗಾದರೆ ಯಾವ ರೀತಿಯಲ್ಲಿ ಪಶ್ಚಾತ್ತಾಪ ಪಡಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನೋಡೋ ಪ್ರಿಯರೇ. ನಾವು ನೋಡ್ತೇವೆ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ನನ್ನವೆಂದು ಹೆಸರುಕೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡೆದು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನ ಬಯಸಿದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪವನ್ನು ಶ್ರಮಿಸಿ ಅವರಲ್ಲಿ ಆರೋಗ್ಯ ದಯ ಪಾಲಿಸುವೆನು. ಪ್ರಿಯಲಿ ಅಲ್ಲೇ ಅನ್ಬೇಕಾದ್ರೆ ಅತಿ ಸ್ಪಷ್ಟ ಸೊಲೊಮೋನನ ಮುಖ ದೇವರು ಮಾತನಾಡ್ತಾರೆ, ನನ್ನ ಪ್ರಜೆಗಳು. ಇವತ್ತು ಯೇಸು ನಂಬಿಕೆ ಇಟ್ಟ ದೇವರ ಮಕ್ಕಳಾದವರು ಕುಟುಂಬವಾಗಿ ನಿಮ್ಮ ಕುಟುಂಬಕ್ಕೆ ಎಲ್ಲ ಬಡತನ, ಕೊರತೆ, ಸಾಲ, ರೋಗದಿಂದ ನಿಮ್ಮ ಕುಟುಂಬಕ್ಕೆ ಬಿಡುಗಡೆ ಬರಬೇಕಾ? ಅದು ಎಲ್ಲಿರುತ್ತೆ? ಕುಟುಂಬವಾಗಿ ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು ಉಪವಾಸದೊಡನೆ. ಮತ್ತು ನೀವು ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಬೇಕು. ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಬಿಟ್ಟು ಬಿಡಬೇಕು. ಮತ್ತು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನ ಬಯಸಿದರೆ ನಾನು ಪರಲೋಕವನ್ನು ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರಿಗೆ ಆರೋಗ್ಯ ದಯ ಪಾಲಿಸುವ. ಇದಾಗ್ತದೆ ನೀವು ಕುಟುಂಬವಾಗಿ ಅಥವಾ ಸಭೆಯಾಗಿ ನೀವು ಅಥವಾ ಗಂಡ ಹೆಂಡತಿಯಾಗಿ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು. ನೀವು ಒಪ್ಪಿಕೊಳ್ಳಿ, ಹೌದು ನಮ್ಮ ಈ ಅವಿದ್ಯೆ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ ಈ ಕಷ್ಟ, ಈ ಬಡತನ, ಈ ಕೊರತೆ, ಈ ಸಾಲ ಇದು ಬಂದಿದೆ ದೇವ, ನಮ್ಮನ್ನು ಶ್ರಮಿಸು ದೇವ. ನಮ್ಮ ಒಪ್ಪಿಕೊಳ್ಳುತ್ತೇವೆ ಮತ್ತು ಪಾಪ ಜೀವಿತವನ್ನು ಬಿಟ್ಟು ಬಿಡುತ್ತೇವೆ, ವಿಗ್ರಹಾರದಲ್ಲಿ ಬಿಟ್ಟು ಬಿಡುತ್ತೇವೆ, ಎಲ್ಲ ಫಲ ಬಿಟ್ಟು ಬಿಡುತ್ತೇವೆ ಮತ್ತು ದೇವರ ವಾಕ್ಯ ನಾವು ವಿಧೇಯರಾಗುತ್ತೇವೆ. ದೇವರ ಬಗ್ಗೆ ಮಾತು ಕೊಡಬೇಕು, ದೇವರ ಮುಂದೆ ತೀರ್ಮಾನ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡುವುದರೆ ಅಂಥ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮೆಲ್ಲ ಕಣ್ಣೀರು, ನಿಮ್ಮೆಲ್ಲ ಕಷ್ಟ ಬಿಡುಗಡೆ, ಆರೋಗ್ಯ, ಆಶೀರ್ವಾದ ಇದು ಆಗಿದೆ. ದುಃಖ ಪಡುವರು ಧನ್ಯರು, ಅವರು ಆಶೆ ಹೊಂದುತ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ದುಃಖ ಪಡೋದ್ರ ಬಗ್ಗೆ. ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕೈ ತಿರುಗಿಕೊಂಡು ಉಪವಾಸ ಅಲ್ಲಿರಿಕೊಂಡು. ಈಗಲಂದರೆ ಈ ಕಷ್ಟಗಳು ಯೋವೇಲ ಪ್ರವಾದಿ ಪುಸ್ತಕ ಓದಿದರೆ ಬಡತನ, ಕೊರತೆ, ಬರಗಾಲ ಲೋಕದ ಬರುವಾಗ ದೇವರಿರ್ತಾನೆ ಈ ಎಲ್ಲ ಸಂಗತಿಗಳು ನೋಡಿ ಆದರೂ ನನ್ನ ಕೃಪೆ. ನಿಮ್ಮ ಜೀವಿತದಲ್ಲಿ ಕಷ್ಟ ಬರುವಾಗ ಕೂಡಲೇ ಬನ್ನಿರಿ ಯಾಕಂದರೆ ದೇವರ ಅನುಮತಿ ಇಲ್ಲದೆ ದೇವರ ಮಕ್ಕಳಿಗೆ ಯಾವ ಕಷ್ಟಗಳು ಬರುವುದಿಲ್ಲ. ಒಂದು ವೇಳೆ ದೇವರ ಮಕ್ಕಳಿಗೆ ಕಷ್ಟ ಬಂದು ದೇವರ ಚಿತ್ತ ಪ್ರಕಾರ ಬಂದಿದೆ, ಹಾಗಾದರೆ ಅದು ಯಾಕೆ ಬರ್ತದೆ ಅಂದರೆ ನಿಮ್ಮ ಪಾಪಗೆ ಪಶ್ಚಾತ್ತಾಪ ಪಡಬೇಕು, ಪಾಪ ಬಿಟ್ಟು ಬಿಡಬೇಕು ಎಂಬುದಾಗಿ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಕಷ್ಟಗಳು ಬರೋದು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನಗೆ ತಿರುಗಿಕೊಂಡು ಉಪವಾಸ ಮಾಡಿರಿ
ಅಲ್ಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಅರಿತುಕೊಂಡು ನಿಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿ. ಅಂದರೆ ನಿಮ್ಮ ಹೃದಯವನ್ನು ನೀವು ವಾಕ್ಯದ ಮುಖದ ಶೋಧಿಸಬೇಕು, ವಾಕ್ಯದ ಮುಖದ ಪರೀಕ್ಷೆ. ದೇವ ನನ್ನ ಪರೀಕ್ಷಿಸು, ನಾನು ಶೋಧಿಸು ಎಂಬುದಾಗಿ ದೇವರ ಹತ್ರ ಕೂಗಬೇಕು, ಕಣ್ಣೀರು ಹಾಕಬೇಕು, ವಾಕ್ಯವನ್ನು ಓದಬೇಕು, ವಾಕ್ಯ ಧ್ಯಾನ ಬೇಕು. ಕರ್ತನ ಸಭೆಗೆ ಉಪವಾಸ ಇರುವಾಗ ಬರಬೇಕು, ಆದ್ಯತೆ ಬರಬೇಕು. ದೇವರ ಆತ್ಮ ಸಭೆಯಲ್ಲಿ ವಾಕ್ಯದ ಮುಖದ ಸೇವಕರ ಮಾತ್ರ ವಾಕ್ಯ ಅಂಗೀಕಾರ ಮಾಡಿಕೊಂಡು ಪಾಪೆ ಪಶ್ಚಾತ್ತಾಪ ಪಡಬೇಕು, ದೇವರಿಗೆ ವಿಧೇಯರಾಗಬೇಕು. ಆವಾಗ ಪ್ರಿಯರೇ ಅದ್ಭುತ ವಾಕ್ಯದಲ್ಲಿ ನೋಡ್ತೇವೆ, ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಾಕರಪುಲ್ಲವನಾಗಿ ಮಾಡಬೇದ ಕೆಡಿಗೆ ಮನ ಮರುಗುತ್ತಾನೆ. ಈ ರೀತಿ ನಿಮ್ಮ ಪಶ್ಚಾತ್ತಾಪ ಪಡುವುದಾದರೆ, ಪಾಪ ಬಿಟ್ಟುಬಿಟ್ಟರೆ ದೇವರಿಗೆ ನಿಮ್ಮ ಮೇಲೆ ಕರುಣೆ ಬಂದು ದೇವರು ಮನ ಮರುಗಿ ನಿಮಗೆ ಏನು ಕಷ್ಟ ಉಂಟು ಇನ್ನು ಆ ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ 7 ಇವತ್ತು ಅನೇಕರು ನಾನಾ ವಿಧ ಕಷ್ಟದಲ್ಲಿದ್ದೀರಿ, ಕೆಲವರು ಬಡತನದಲ್ಲಿದ್ದೀರಿ, ಕೆಲವರು ಸಾಲದಲ್ಲಿದ್ದೀರಿ, ಕೆಲವರು ರೋಗದಲ್ಲಿದ್ದೀರಿ. ದೇವರ ಆತ್ಮನನ್ನು ಇದು ಕರೆಯುತ್ತಾನೆ, ಇಲ್ಲೇ ಕಷ್ಟಪಡೋರೆ ನನ್ನ ಬಳಿಗೆ ಬನ್ನಿ. ಆಗ ದೇವರ ಹತ್ರ ಬರುವುದು ಹೇಗೆಂದರೆ ಪಶ್ಚಾತ್ತಾಪದಲ್ಲಿ ಬನ್ನಿರಿ, ನಿರ್ಧಾರದೊಡನೆ ಬರಬೇಕು. ಹೌದೇವ, ಇನ್ನನ ಪಾಪದ ಸ್ವಭಾವವನ್ನು, ಇನ್ನನ ವಿಗ್ರಹಾರದನ್ನು, ಎಲ್ಲ ವ್ಯಭಿಚಾರವನ್ನು, ಎಲ್ಲ ಪಾಪವನ್ನು ಬಿಟ್ಟು ಬಿಡುತ್ತೇನೆ ದೇವ. ಇವತ್ತಿನ ವಾಕ್ಯ ನಾವು ವಿಧೇಯನಾಗುತ್ತೇವೆ ಅಂದರೆ ವಿಧೇಯರಾಗ್ತದೆ. ದೇವರಿಗೆ ಮಾತು ಕೊಡಿರಿ, ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿರಿ, ಉಪವಾಸ ಮಾಡಿರಿ, ನಿಮ್ಮ ಪಾಪ ಪಶ್ಚಾತ್ತಾಪ ಪಡೆದು. ಆವಾಗ ದೇವರ ಮೇಲೆ ದಯೆ ತೋರಿಸಿಕೊಂಡು ನಿಮಗೆ ಬಂದ ಕೇಳಿದ ಅದನ್ನು ಬಿಡುಗಡೆ ಕೊಡ್ತಾನೆ, ಮನ ಮರುಗುತ್ತಾನೆ. ಆ ಕೇಳಿ ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ 7 ಹೇಳ್ತಾನೆ. 14 ವಾಕ್ಯ ಇರ್ತಾನೆ, ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ನಿಮ್ಮ ದೇವರದ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣವನ್ನು ದಯಪಾಲಿಸಿ ಹೋದನು. ಎಂದರೆ ದೇವರು ನೀವು ಕೈ ಎಲ್ಲ ಕೆಲಸಗಳು, ನೀವು ಕೈ ಹಾಕಿದ ನಿಮ್ಮ ಬಿಸ್ನೆಸ್ಗಳು ಎಲ್ಲವೂ ನಿಮ್ಮ ಅಕ್ಕರಿಸಿದ್ರು ಆಶ್ರಯ ಮಾಡುತ್ತಾನೆ. ಮತ್ತು ಆರ್ಥಿಕ ಸಮೃದ್ಧಿ, ಬಡತನ, ಕೊರತೆ, ಸಾಲದಿಂದ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ದೇವರು 7 ಮುಖಾಂತರ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನೇ ತನ್ನ ದುಃಖ ಪಡುವುದನ್ನೇ ಇದು ಅರ್ಥವಾಗಿದೆ. ಈ ರೀತಿ ದುಃಖ ಪಡೀರಿ, ಪಾಪ ಪಶ್ಚಾತ್ತಾಪ ಪಡೀರಿ, ದೇವರು ನಿಮಗೆ ಧನ್ಯರು ಮಾಡ್ತಾರೆ, ಸಮಾಧಾನ ನಿಮಗೆ ದೇವರು ಕೊಡುವನಾಗಿದ್ದಾನೆ. ಹೊಸ ಹೊಂದಿಕೆ ನೋಡಪ್ರೆ ಯಾವ ರೀತಿಯಲ್ಲಿ ಇದು ವಾಕ್ಯ ಉಂಟು ಎಂಬುದಾಗಿ 2 ಕೊರಿಂಥದವರ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ನಾನು ಬರೆದ ಪತ್ರಿಕೆಯು ನಿಮ್ಮ ದುಃಖ ಪಡಿಸಿದರೂ ನನಗೆ ಪಶ್ಚಾತ್ತಾಪವಿಲ್ಲ. ಅಪೊಸ್ತಲ ಪೌಲನು ಯಾಕೆ ಹೇಳ್ತಾನೆ ಅಂದರೆ, ದೇವರ ಆತ್ಮನು ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ ಮಾತನಾಡುತ್ತಾನೆ. ಇಲ್ಲಿ ಅಪೊಸ್ತಲ ಪೌಲನು ಆ ದೇವರ ಪ್ರತಿಯೊಂದು ಸಭೆಗಳ ಪತ್ರಿಕೆಯನ್ನು ಬರೆದಾನೆ. ಆ ಪತ್ರಿಕೆಗಳು ಜನರಿಗೆ ನಮ್ಮ ಪಾಪದ ಬಗ್ಗೆ ಅದು ಮಾತನಾಡೋದಕ್ಕೆ ಅಪೊಸ್ತಲ ಪೌಲನು ನಾನು ಬರೆದ ಪತ್ರಿಕೆ ನಿಮ್ಮನ್ನು ದುಃಖಪಡಿಸಿದ್ರು ನನಗೆ ಪಶ್ಚಾತ್ತಾಪವಿಲ್ಲ. ಅಂದರೆ ಅಪೊಸ್ತಲ ಪೌಲನು ಬರೆದ ಒಂದು ಪತ್ರಿಕೆಯನ್ನು ನೋಡಿದರೆ ರೋಮಾಪುರದ ಬರೆದ ಪತ್ರಿಕೆಯಿಂದ ತೀತನ ಬರೆದ ಇಬ್ಬರು ಬರೆದ ಪತ್ರಿಕೆಯನ್ನು ಓದುವಾಗ ಒಂದು ಪತ್ರಿಕೆಗಳು ಅದು ನಿಮ್ಮ ಪಾಪದ ಬಗ್ಗೆ ಅದು ಮಾತನಾಡುತ್ತೆ. ಈ ರೀತಿಯ ಆ ಪತ್ರಿಕೆಗಳು ಧ್ಯಾನವಿಟ್ಟು ಓದಿರಿ. ಆ ಪತ್ರಿಕೆಗಳನ್ನು ಓದುವಾಗ ಅದು ನಿಮ್ಮ ಪಾಪದ ಬಗ್ಗೆ ಅರಿವನ್ನು ಕೊಡುತ್ತೆ. ಅದಕ್ಕೆ ನಿಮಗೆ ದುಃಖವಾಗ್ತದೆ, ನಿಮ್ಮಲ್ಲಿ ಪಾಪ, ಅದಕ್ಕೆ ನೀವು ಪಶ್ಚಾತ್ತಾಪ ಪಡಲಿಕ್ಕೆ ಆ ರೀತಿ ಅಪೊಸ್ತಲ ಪೌಲನು ಪಾಪವನ್ನು ಖಂಡಿಸುತ್ತಾನೆ ಪತ್ರಿಕೆಯಲ್ಲಿ. ಅದಕ್ಕೆ ಅಪೊಸ್ತಲ ಪೌಲನು ನಾನು ಬರೆದ ಪತ್ರಿಕೆಯು ನಿಮ್ಮ ದುಃಖ ಪಡಿಸಿದ್ರು ನನಗೆ ಪಶ್ಚಾತ್ತಾಪ ಇಲ್ಲ, ಅದು ನಿಮ್ಮನ್ನು ಒಂದುಗಳಿಗೆ ಒತ್ತಾದರೂ ದುಃಖ ಪಡಿಸಿದ್ದು ನಾನು ಮೊದಲು ಪಶ್ಚಾತ್ತಾಪ ಪಡುತ್ತಿದ್ದರೂ ಈಗ ಸಂತೋಷ ಪಡುತ್ತೇನೆ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ಅಪ್ಪ ನೀವು ಪತ್ರ ಓದಿ ದುಃಖ ಪಡೋದ್ರೆ ನಾನು ಬೇಸರ ಪಡಲ್ಲ, ದುಃಖಪಟ್ಟು ಬೇರೆ ಮನಸ್ಸಂದರೆ ಯಾವಾಗ ನೀವು ದೇವರ ವಾಕ್ಯಗಳನ್ನು ಓದುತ್ತೀರೋ ಅಥವಾ ಈ ಪತ್ರ ಧ್ಯಾನ ಮಾಡ್ತಾರೋ, ನಿಜ ಪತ್ರ ನಿಮ್ಮ ಪಾಪ ಬಗ್ಗೆ ನಿಮ್ಮ ಮನವರಿಕೆ ಕೊಡುವಾಗ ನೀವು ಪಶ್ಚಾತ್ತಾಪ ಪಡೋದು ಮಾತ್ರ ಅಲ್ಲ, ನೀವು ವಿಧೇಯತೆಯ ಮನಸ್ಸನ್ನು ಹೊಂದಿಕೊಳ್ಳಬೇಕು ಎಂಬುದೇ ಅಪೊಸ್ತಲನು ಅಲ್ಲಿ ಹೇಳ್ತಾರೆ. ಅವರು ವಿಧೇಯರಾದರು ಅಂದರೆ ಬೇರೆ ಮನಸ್ಸನ್ನು ಅವರು ಹೊಂದಿಕೊಂಡರು. ನಂತರ ಹೇಳ್ತದೆ, ನೀವು ದೇವರ ಚಿತ್ತಾನುಸಾರವಾಗಿ ದುಃಖದಿಂದ ನಮಗೆ ಯಾವುದರಲ್ಲಿಯೂ ನಷ್ಟಪಡಲಿಲ್ಲ ಅಂದರೆ ಅದರ್ಥ ದೇವರ ಮಕ್ಕಳಿಗೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದ ಪ್ರತಿಯೊಂದು ದೇವರ ಮಕ್ಕಳಿಗೆ ಏನೂ ಕಷ್ಟ ಬಂದರೂ ಏನೂ ಸಂಗತಿಗಳು ಬಂದರೂ ದೇವರ ಚಿತ್ತವಿಲ್ಲದೆ ಬರುವುದಿಲ್ಲ ಎಂಬುದು ಅತಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯಾಕಂದರೆ ದೇವರು ತನ್ನ ಮಕ್ಕಳನ್ನು ಯೇಸು ರಕ್ತದಲ್ಲಿ ಕ್ರಯಕೊಂಡಿದ್ದಾನೆ. ಪ್ರತಿಯೊಂದು ದೇವರ ಮಕ್ಕಳ ಮೇಲೆ ದೇವರ ಪವಿತ್ರತ್ವ ಮುದ್ರೆ ಹಾಕಲ್ಪಟ್ಟಿದೆ. ಅದೇ ದೇವರ ಅನುಮತಿ ಇಲ್ಲದೆ ಯಾವ ದೇವರ ಮಕ್ಕಳ ಮಟ್ಟಿಗೆ ಅಧಿಕಾರವಿಲ್ಲ. ಅದು ಏನೂ ದೇವರ ಮಕ್ಕಳಿಗೆ ಕಷ್ಟಗಳು, ಸಂಕಟಗಳು, ಶೋಧನೆ ಬರುತ್ತದೆ ದೇವರ ಚಿತ್ತ ಪ್ರಕಾರ ಬರುತ್ತದೆ ಎಂಬುದಾಗಿ 10ನೇ ಬಗ್ಗೆ ನೋಡ್ತೇವೆ. ಅಪೊಸ್ತಲನು ಹೇಳ್ತಾನೆ, ದೇವರ ಚಿತ್ತಾನುಸಾರವಾಗಿ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆ ಕಾರಣವಾಗಿದೆ. ಹಾಗಾದರೆ ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿಸಿಕೊಂಡು ಕರ್ತನನ್ನು ಸಭೆಗೆ ನೀವು ಹೋಗುತ್ತಾ ಇದ್ದೀರಿ. ಆದರೆ ನಿಮ್ಮ ಜೊತೆ ಕೆಲವು ಕಷ್ಟಗಳು ಬಂದಿರುತ್ತದೆ, ಶೋಧನೆಗಳು ಬಂದಿರುತ್ತದೆ, ರೋಗದಲ್ಲಿ ಬಿದ್ದಿರುತ್ತದೆ. ಪ್ರಿಯರೇ, ನೀವು
ತಿಳಿದುಕೊಳ್ಳಬೇಕು. ದೇವರ ಚಿತ್ತವಿಲ್ಲದೆ, ದೇವರ ಅನುಮತಿ ಇಲ್ಲದೆ ಯಾವ ಕಷ್ಟವೂ ಯಾವ ನಿಮಗೆ ಬರಲಿಲ್ಲ. ಆದ್ದರಿಂದ ಬರುವಾಗ ನಾವು ಪಶ್ಚಾತ್ತಾಪ ಪಡಬೇಕು. ಪ್ರೇರೆ ನಿಮ್ಮ ಜೀವಿತ ಪರೀಕ್ಷಿಸಬೇಕು. ದೇವ ಈ ಕಷ್ಟ ಈ ಯಾಕೆ ಬಂದಿದೆ, ಆ ರೀತಿ ನೀವು ದೇವರ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ಓದುತ್ತಾ ಹೋಗುವುದಾದರೆ, ಪತ್ರಿಕೆಗಳನ್ನು ಓದುವುದೇ ಅಥವಾ ದೇವರ ಸೇವಕರು ತನ್ನ ಸಭೆಯಲ್ಲಿ ಕೊಡುವಂಥ ಸಂದೇಶವನ್ನು ಲಕ್ಷ್ಯಕ್ಕಿಟ್ಟು ನೀವು ಕೇಳುವರಾಗಬೇಕು. ಈ ಟಿ ವಿ ಮಧ್ಯದಲ್ಲಿ ದೇವರ ಆತ್ಮನು ಅನೇಕ ಸೇವಕರ ಮಾತನಾಡುವ ಮಾತನ್ನು ಕಿವಿಗೊಟ್ಟು ಲಕ್ಷ್ಯ ಕೊಟ್ಟು ಧ್ಯಾನ ಮಾಡಿದರೆ ಈ ವಾಕ್ಯಗಳು ನಿಮಗೆ ಪಾಪದ ಪಶ್ಚಾತ್ತಾಪ ತರುವಾಗ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ಬಿದ್ದರಾದರೆ ಅದು ನಿಮಗೆ ರಕ್ಷಣೆ ಅಂದರೆ ಬಿಡುಗಡೆಗೆ ನಡೆಸುತ್ತದೆ ಎಂಬುದಾಗಿ ಅಪೊಸ್ತಲನಾದ ಪೌಲ. ಹಾಗಾದರೆ ನಿಮಗೆ ಏನೋ ಕಷ್ಟಗಳು ಬಂದರೂ ಕುನುಗುಟ್ಟಬೇಡ್ರಿ. ದೇವರು ನಿಮ್ಮ ಪ್ರೀತಿಸ್ತಾನೆ. ದೇವರ ಉದ್ದೇಶ ಆ ಕಷ್ಟಗಳ ಮುಖಾಂತರ ನೀವು ಮಾನಸಾಂತರ ಹೊಂದಬೇಕು, ದೇವರಿಗೆ ವಿಧೇಯರಾಗಬೇಕು. ಆಗ ಎಲ್ಲ ಕಷ್ಟಗಳನ್ನು ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ಕೀರ್ತನೆ 34 ಕೀರ್ತನೆ 19ನೇ ವಾಕ್ಯದಲ್ಲಿ ಈ ರೀತಿ ಬರುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಕರ್ತನ ಅವುಗಳನ್ನು ನಿಮ್ಮನ್ನು ಬಿಡಿಸ್ತಾನೆ. ಹೌದು, ನೀವು ಯೇಸುಕ್ರಿಸ್ತನ ನಂಬಿಕೆಯಿಡುವ ಮುಖಾಂತರ ನೀತಿವಂತರಾಗಿದ್ದೀರಿ. ಹೌದು, 100%. ಅದು ಈ ನೀತಿವಂತರಾಗಿ ಜೀವಿಸುವಾಗ ಅನೇಕ ಕಷ್ಟಗಳು, ನಷ್ಟಗಳು, ಸಂಗತಿಗಳು ನಿಮಗೆ ಬರುವಾಗ ನಿಮಗೆ ಬಿಡುಗಡೆ ಬೇಕಾ? ಈ ರೀತಿ ನೀವು ಪಶ್ಚಾತ್ತಾಪ ಪಡುವುದಾದರೆ ಬಿದ್ದರೆ ನಿಮಗೆ ಎಲ್ಲ ಕಷ್ಟ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ದೇವರ ಚಿತ್ತಾನುಸಾರವಾಗಿರೋ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆ ಕಾರಣವಾಗಿದೆ. ಆ ಮಾನಸಾಂತರ ಪಶ್ಚಾತ್ತಾಪಕ್ಕೆ ಆಸ್ಪತ್ರೆ ಆ ಮಾನಸದ ನಿಜವಾದ ಮಾನಸಾಂತರ ಅದು ಬಿಡುಗಡೆ ಕೊಡುತ್ತದೆ ಎಂಬುದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಅದು ಲೋಕದವರಿಗೆ ದುಃಖವು ಮರಣ ಉಂಟು ಮಾಡ್ತದೆ. ಲೋಕ ಜನರಿಗೆ ದುಃಖಗಳು ಬರ್ತವೆ. ಅವರು ಪಶ್ಚಾತ್ತಾಪ ಪಡುವುದರಿಂದ ಅವರ ಯೇಸುವಿನ ಬಗ್ಗೆ ಸತ್ಯ ಗೊತ್ತಿಲ್ಲ, ಅದು ಅವರು ಮರಣಕ್ಕೆ ನಡೆಯಲು. ಆ ದೇವರ ಮಕ್ಕಳೇ ಬರೋ ದುಃಖವು ಮರಣಕ್ಕೆ ನಡೆಸೋದಿಲ್ಲ, ದೇವರ ಬರೋ ದುಃಖವು ಮಾನಸಾಂತರ ನಡೆಸುತ್ತೆ. ಹಾಗಾದರೆ ಯಾವುದೇ ಕಷ್ಟ ನಿಮಗೆ ಬಂದಿರುತ್ತಾರೆ, ನೀವು ಗುಣಗುಟ್ಟಬಾರದು. ಅದು ಸಹಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಗ ಎಲ್ಲ ಕಷ್ಟಗಳಿಂದ ನಿಮಗೆ ಎದುರು ಬಿಡುಗಡೆ ಕೊಡುವ. ಅದಕ್ಕೆ ದುಃಖ ಪಡುವ ಧನ್ಯರಿಂದ ಇದು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಾದರೆ, ವಿಧೇಯರಾಗುವುದಾದರೆ ನಿಮಗೆ ಸಮಾಧಾನ ಸಿಗುವುದು ಗ್ಯಾರಂಟಿ. ಇನ್ನೊಂದು ವಾಕ್ಯ ನೋಡುವ ಹೊಸ ಮುಡಿಕೆಯಲ್ಲಿ ಇಬ್ರಿಯವರೆಗೆ ಬರೆದ ಪತ್ರಿಕೆ 12ನೇ ಆದ್ಯದಲ್ಲಿ 10ರಿಂದ 13ನೇ ವಾಕ್ಯ ತನಕ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋರಿಸದೆ ದುಃಖಕರವಾಗಿ ತೋರಿಸುತ್ತದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾರು ಯೇಸು ನಂಬಿಕೆ ಇಟ್ಟು ನೀರಿನ ಮುಳುಗಿ ಸ್ನಾನ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ದೇವರ ಮಕ್ಕಳಾಗಿದ್ದಾರೆ. ಮತ್ತು ದೇವರು ನಿಮ್ಮ ತಂದೆ ಆಗಿಕೊಂಡು ತನ್ನ ಪ್ರತಿ ಮಕ್ಕಳನ್ನು ಶಿಕ್ಷಿಸ್ತಾನೆ. ಯಾವ ಮಕ್ಕಳು ದೇವರ ವಾಕ್ಯಕ್ಕೆ ಅವಿಧೇಯರಾಗ್ತಾರೋ ಅವರನ್ನು ದೇವರು ಶಿಕ್ಷಿಸ್ತಾನೆ ಎಂದು ಅಪೊಸ್ತಲನಾದ ಪೌಲನು. ಈ ಶಿಕ್ಷೆಗಳು ಬರುವಾಗ ನಿಮಗೆ ಅದು ಸಂತೋಷವಾಗುವುದಿಲ್ಲ, ದುಃಖವಾಗ್ತದೆ. ಅದಕ್ಕೆ ಇಲ್ಲಿ ಯೇಸು ದುಃಖ ಪಡೋಣ, ನೀನು ಪಶ್ಚಾತ್ತಾಪ ಪಡಬೇಕು. ಆದ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಪಾಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ಇದು ತರುವಾಯ ಶಿಕ್ಷೆ ಹೊಂದಂತ ಆ ದುಃಖದಿಂದ ನಿಮಗೆ ಬಿಡುಗಡೆ ಆಗಬೇಕಾದ್ರೆ ನಿಮ್ಮ ಪಾಪಕ್ಕೇನು ಪಶ್ಚಾತ್ತಾಪ ಪಡಬೇಕು. ಈ ಶಿಕ್ಷೆ ಬರಲಿಕ್ಕೆ ಏನು ಕಾರಣ ಅಂದರೆ ದೇವರು ಪಕ್ಷಪಾತಿ ಅಲ್ಲ, ದೇವರು ಎಂದಿಗೂ ಅನ್ಯಾಯ ಎಂದಿಗೂ ಮಾಡುವುದಿಲ್ಲ. ಮತ್ತು ದೇವರ ಚಿತ್ತ ಇಲ್ಲದೆ ಸೈತನಿಗೆ ದೇವರ ಮಕ್ಕಳು ಮುಟ್ಲಿಕ್ಕೆ ನಮಗೆ ಅಧಿಕಾರವೂ ಇಲ್ಲ. ಅದು ಏನು ನಿಮ್ಮ ಜೊತೆ ಯೇಸು ನಂಬಿಕೆ ಇಟ್ಟ ನಂತರ ನೀರಿನ ಮುಳುಗಿ ತಗೊಂಡ ನಂತರ ಕರ್ತನ ಸಭೆಗೆ ಬಂದು ಅನ್ನುತ್ತ ಏನೇ ಕಷ್ಟಗಳು ಬಂದರು, ಸೋದರಗಳು ಬಂದರು, ನೀವು ಕೂಡಲೇ ದೇವರ ವಾಕ್ಯದ ಮುಖಾಂತರ ದೇವ ನನ್ನ ಪರೀಕ್ಷಿಸು, ದೇವನನ್ನು ತಿಳಿದುಕೋ, ಈ ಕಷ್ಟ ಯಾಕೆ ಬಂತು ಎಂಬುದರ ಕೇಳುವುದಾರೆ, ವಾಕ್ಯದಿಂದ ಹುಡುಕುವುದಾರೆ, ನೀವು ಬಿಡದೆ ನಿಮ್ಮ ಕರ್ತನ ಸಭೆಗೆ ಅನ್ನುತ್ತಲೇ ಸ್ಥಿರವಾಗಿ ನಿಲ್ಲುವುದಾರೆ, ದೇವರ ಸೇವಕರ ಮುಖಾಂತರ ಮಾತನಾಡುವ ಬೈಬಲ್ ಸ್ಟಡಿ ಆಗ್ಬೋದು, ಪ್ರವಾದನೆ ಆಗ್ಬೋದು, ವಾಕ್ಯ ಉಪದೇಶ ಆಗ್ಬೋದು, ನೀವು ಗ್ರಹಿಸಿಕೊಂಡು ಧ್ಯಾನ ಮಾಡುವುದಾರೆ. ಅದೇ ಟಿ ವಿ ಮಧ್ಯೆ ಕೇಳುವಂಥ ವಾಕ್ಯಗಳನ್ನು ಧ್ಯಾನ ಮಾಡಿ ಡೆಫಿನೆಟ್ ಅವರ ಮೇಲೆ ಮಾತನಾಡಿಕೊಂಡು ನಿಮ್ಮ ಪಾಪದ ಬಗ್ಗೆ ಅರಿವುಗಳು ನೀವು ಪಶ್ಚಾತ್ತಾಪ ಪಡಿರಿ, ಒಪ್ಪಿಕೊಳ್ಳಿರಿ, ಬಿಟ್ಟು ಬಿಡಿರಿ, ಅದು ನಿಮಗೆ ಸಮಾಧಾನ ಇರ್ತದೆ. ಅದಕ್ಕೆ 12-13 ನೋಡ್ತೇವೆ. ಆದ್ದರಿಂದ ಜೋಲು ಬಿದ್ದ ಕೈಗಳನ್ನು ನಡುಕ ಮನಗಳು ಸುಧಾರಿಸಿಕೊಳ್ಳಿರಿ. ಆ ಶಿಕ್ಷೆಗಳಿಂದ ಕಷ್ಟಪಡಿ ನಿಮ್ಮ ಪ್ರಾರ್ಥನೆ ಜೀವಿತ ಅಭಿವೃದ್ಧಿ ಬೇಕು. ಇನ್ನು ಹೆಚ್ಚು ನೀವು ಪ್ರಾರ್ಥನೆ ಮಾಡಬೇಕು ದೇವರ ಸನ್ನಿಧಾನದಲ್ಲಿ. 13 ನಿಮ್ಮ ಕಾಲು ನಂಟಿಗೆ ಮುಂದೆ ನಡ್ರಿ, ಅದರ್ಥ ನೀವು ಪರಿಪೂರ್ಣವಾಗಿ ವಿದ್ಯೆಯಾಗಬೇಕು. ಹೀಗೆ ಮಾಡಿದರೆ ಕುಂಟಗಳು ಉಳಿಕೆ ಹೋಗದೆ ವಾಸವನ್ನು ಈ ರೀತಿ ದೇವರ ವಿದ್ಯೆಯಾದರೆ ನಿಮ್ಮ ರೋಗಗಳು ಕಷ್ಟಗಳಿಂದ ಬಿಡುಗಡೆಯಾಗುತ್ತದೆ ಎಂಬುದಾಗಿ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡಿದೆವು, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ದೇವರ ಸಮೀಪಕ್ಕೆ ಬಂದಿರಿ, ನಾನು
ನಿಮ್ಮ ಸಮೀಪಕ್ಕೆ ಬನ್ನಿ. ದೇವರ ತೀರ್ಪಡಿಸ್ತದೆ, ದೇವರ ಸಮೀಪಕ್ಕೆ ಬನ್ನಿ. ಆಗ ಆತ ನಿಮ್ಮ ಸಮೀಪಕ್ಕೆ ಬರುವೆ. ದೇವರ ಸಮೀಪಕ್ಕೆ ಬರುವುದು ಹೇಗೆಂದರೆ ಪ್ರಾರ್ಥನೆ ಮುಖಾಂತರ ಉಪವಾಸ ಮಾಡಿ ಹೆಚ್ಚು ಗಂಟೆ ನೀವು ಪ್ರಾರ್ಥನೆ ಮಾಡಿದ್ರೆ ಸಮೀಪಕ್ಕೆ ನೀವು ಬರಬೇಕು. ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಪ್ರಿಯರೇ. ಹೇಗೆಂದರೆ ದೇವರ ವಾಕ್ಯವನ್ನು ಓದುವವರೇ, ಪ್ರಾರ್ಥನೆ ಮಾಡುವ ನಂತರ ದೇವರ ಓದುವವರು, ಧ್ಯಾನ ಮಾಡುವ. ಆವಾಗ ಪ್ರಿಯರೇ ದೇವರ ವಾಕ್ಯ ಓದುವಾಗ, ಧ್ಯಾನ ಮಾಡುವ, ಸಭೆಗೆ ಬರುವ, ದೇವರ ಆತ್ಮನ ವಾಕ್ಯದ ಮುಖದ ಮಾತನಾಡುವಾಗ ಇಲ್ಲಿ ಯಾಕಂದರೆ ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಏಳು ಮನಸ್ಸುಳ್ಳವರೇ ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುದು ಬಿಟ್ಟು ಗೋಳಾಡಿರಿ, ಸಂತ ಬಿಟ್ಟು ಮನಗೊಂದಿದವರಾಗಿರಿ. ಎಷ್ಟು ನೀವು ಪ್ರಾರ್ಥನೆ ಮಾಡುತ್ತೀರೋ, ಎಷ್ಟು ಉಪವಾಸ ಮಾಡುತ್ತೀರೋ ಅಷ್ಟು ನೀವು ದೇವರ ವಾಕ್ಯವನ್ನು ಸಹ ಸರಿ ಸಮಾನವಾಗಿ ಓದುವವರು ಆಗಬೇಕು. ಇವತ್ತು ಅನೇಕರು ಪ್ರಾರ್ಥನೆ ತುಂಬ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ, ವಾಕ್ಯ ಧ್ಯಾನ ಮಾಡೋದು ಅತಿ ಇಂಪಾರ್ಟೆಂಟ್. ಅದೇ ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಜೊತೆಯಲ್ಲಿ ಬರಬೇಕು. ಅದಕ್ಕೆ ನೀವು ಆದಿತ್ಯನ ಸಭೆಯಾಗಿ ಸೇರಿ ಬರಬೇಕು. ಸಭೆಯಲ್ಲಿ ನೀವು ಆರಾಧನೆ ಮಾಡುತ್ತಾರೆ, ವಾಕ್ಯ ಉಪದೇಶ ಕೇಳಬೇಕು. ಈ ರೀತಿ ಪ್ರಾರ್ಥನೆ ಮತ್ತು ವಾಕ್ಯವನ್ನು ಓದುವಾಗ, ಕೇಳುವಾಗ ನೀವು ಧ್ಯಾನ ಮಾಡಬೇಕು. ಆಗ ವಾಕ್ಯ ಧ್ಯಾನಿಸುವಾಗ ನಿಮ್ಮಲ್ಲಿ ಪಾಪ ಇರುವುದೇ ವಾಕ್ಯ ನಿಮ್ಮಲ್ಲಿ ಪಶ್ಚಾತ್ತಾಪ ತರುವಾಗ ಈ ರೀತಿ ನಿಮ್ಮ ಪಾಪಕ್ಕೆ ದುಃಖ ಪಡಬೇಕು, ಪಶ್ಚಾತ್ತಾಪ ಪಡಬೇಕು ಮತ್ತು ಆ ಪಾಪನ ಬಿಟ್ಟು ಬಿಡುವುದಾದರೆ ಹತ್ತಿನ ವಾಕ್ಯದಲ್ಲಿ ಕರ್ತನ ಮುಂದೆ ನಿಮ್ಮ ತಗ್ಗಿಸಿಕೊಳ್ಳಿ, ಆಗಲ್ಲ ಆತ ನಿಮ್ಮನ್ನು ಮೇಲಕ್ಕೆ ತರುವನು. ಈ ರೀತಿ ದೇವರ ಮುಂದೆ ನಿಮ್ಮ ಬಂದ ಕಷ್ಟಗಳು, ನಿಮ್ಮ ಬಂದ ಶೋಧನೆ, ನಿಮ್ಮ ಬಂದ ಯಾವುದೇ ಶೋಧನೆ ಉಂಟು, ದೇವ ಇದು ನನ್ನ ಪಾಪಗೋಸ್ಕರ ಇದು ಬಂದಿದೆ ದೇವ, ಹೌದು ಇವತ್ತು ನಾನು ಈ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡುತ್ತೇನೆ, ಈ ಪಾಪದ ಕ್ರಿಯೆಗಳನ್ನು ನಾನು ಬಿಟ್ಟು ಬಿಡುತ್ತೇನೆ, ನಾನು ನಿನ್ನ ವಾಕ್ಯ ವಿಧಿಯನಾಗುತ್ತೇನೆ ದೇವ ಎಂಬುದಾಗಿ ನಾವು ಆ ವಿಧೇಯತೆಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ 100% ದೇವರು ನಿಮ್ಮನ್ನು ಆ ತಿಪ್ಪೆಯಿಂದ, ಆ ಕಷ್ಟದಿಂದ ದೇವರು ಬಿಡುಗಡೆ ಕೊಡುತ್ತಾನೆ. ಮೇಲಕ್ಕೆ ನೀವು ಯಾವಾಗ ತಿಪ್ಪೆಯಲ್ಲಿ, ಕಷ್ಟ ಎಂಬ ತಿಪ್ಪೆಯಲ್ಲಿರ್ಬೋದು, ಸಾಲ ಎಂಬ ತಿಪ್ಪೆಯಲ್ಲಿರ್ಬೋದು, ರೋಗ ಎಂಬುದಲ್ಲಿ ಆ ತಿಪ್ಪೆಯಿಂದ, ಆ ಕಷ್ಟದಿಂದ, ಆ ಕೆಸರು ಗುಂಡಿಯಿಂದ ದೇವರು ನಿಮ್ಮ ಮೇಲೆ ಎತ್ತುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ದೇವರು ನಿಮ್ಮನ್ನು ಅದೇ ಈ ರೀತಿ ಆ ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗದಲ್ಲಿ ತನ್ನ ಜನರಿಗೆ ಸೇರಿದೆ ದುಃಖ ಪಡುವವರು ಧನ್ಯರು. ಅವರ ಈ ರೀತಿಯಲ್ಲಿ ನಿಮ್ಮ ಪ್ರತಿಯೊಂದು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಪ್ರಿಯರೇ. ಆ ಪಾಪಕ್ಕೆ ಪಶ್ಚಾತ್ತಾಪಟ್ಟು ಪಾಪದ ಬಿಟ್ಟರೆ ನಿಮಗೆ ದೇವರು ಧನ್ಯರು ಮಾಡ್ತಾನೆ ಮತ್ತು ಪರಿಪೂರ್ಣ ಸಮಾಧಾನ ಕೊಡ್ತಾನೆ. ದೇವರ ನಮ್ಮ ಸ್ತೋತ್ರವನ್ನು. ಈ ಸಂದೇಶವು ನಿಮಗೆ ಉತ್ತೇಜನವಾಗುವುದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡುವ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸದ್ಯಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರು ದೇವ ನಾಸ್ತಕ್ಕೆ ಕೊಡುತ್ತಾನೆ. ಪ್ರತಿಯೊಬ್ಬರಿಗೆ ಈ ವಾಕ್ಯ ನೀನು ಮಾತನಾಡಿದಿ, ಆ ಪ್ರಕಾರ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವಂಥ ಹೃದಯ ಕೊಟ್ಟು ಪ್ರತಿಯೊಬ್ಬ ವೀಕ್ಷಕ ಅವರ ಜೊತೆ ಎಲ್ಲ ಈ ವೀಕ್ಷಕರೆಲ್ಲ ಪ್ರತಿಯೊಂದು ಕಷ್ಟಗಳಿಂದ, ಸಾಲದ ಬಂಧನದಿಂದ, ರೋಗದಿಂದ, ಎಲ್ಲ ಶಾಪಗಳಿಂದ ಈ ವೀಕ್ಷಕರನ್ನು ಪ್ರತಿಯೊಬ್ಬರು ಪರಿಪೂರ್ಣ ಬಿಡುಗಡೆ ಕೊಟ್ಟು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಬೇಕು, ಒಳ್ಳೆಯ ಆರೋಗ್ಯ ಕೊಡಬೇಕು, ಆರ್ಥಿಕ ಸಮೃದ್ಧಿ ಕೊಡಬೇಕು ಎಂಬುದಾಗಿ ಈ ಸದ್ಯಕ್ಕೆಲ್ಲುವ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ